ನೋಡಿ, ಅಬಕಾರಿ ಇಲಾಖೆಯಿಂದ ಒಂದು ಲೈಸೆನ್ಸ್ ಅನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಯಾವ ರೀತಿಯಾಗಿ ಲಂಚವನ್ನ ಕೊಡಬೇಕಾಗುತ್ತೆ ಅನ್ನೋದು ಈ ಆಡಿಯೋವನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಮಿನಿಸ್ಟರ್ ಅಂತ ಹೇಳಲಾಗಿದೆ, ಆದ್ರೆ ಅದು ಯಾವ ಮಿನಿಸ್ಟರ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಅದು ಸೆಂಟ್ರಲ್ ಮಿನಿಸ್ಟರಾ ಅಥವಾ ಸ್ಟೇಟ್ ಮಿನಿಸ್ಟರಾ ತನಿಖೆ ಮಾಡಿ ತನಿಖೆಯಿಂದ ಗೊತ್ತಾಗುತ್ತೆ. ನಾವು ಇಂಥದ್ದೇ ಮಿನಿಸ್ಟರ್ ಅಂತ ನಾವು ಪ್ರಸ್ತಾಪ ಮಾಡಿ ಹೇಳ್ತಾ ಇಲ್ಲ, ಆದ್ರೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೀತಾ ಇದೆ ಅನ್ನೋದು ಸಾಕ್ಷಿ ಮೂಲಕ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಆ ಆಡಿಯೋವನ್ನ ಕೂಡ ಕೊಟ್ಟಿರೋದು ರಿಪಬ್ಲಿಕ್ ಕನ್ನಡಕ್ಕೆ. ಲೋಕಾಯುಕ್ತಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ದೂರದಾರನೆ ಕೊಟ್ಟು ಅದನ್ನ ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರನ್ನ ಕುಡಿಯಲೇಬೇಕು. ತಪ್ಪು ಮಾಡಿದ ತಿಮ್ಮಾಪುರ್ಗೆ ಸಂಪುಟದಿಂದ ಗೇಟ್ ಪಾಸ್ ಫಿಕ್ಸ್ ಆಗಾದ್ರೆ ಮಾರ್ಮಿಕ ಮಾತಿನ ಮೂಲಕವೇ ತಿಮ್ಮಾಪುರ ತಲೆದಂಡದ ಸುಳಿವನ್ನ ಕೊಟ್ಟಿದ್ದಾರೆ. ನೋಡಿ, ಅವರದೇ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ನೋಡಿ, ಆಡದಲ್ಲಿ ನೀವು ಕೇಳಿಸ್ಕೋಬೇಕು ಸೂಕ್ಷ್ಮವಾಗಿ. ಅರ್ಬನ್ ಡಿಸಿ ಹೆಸರು ಬರುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಮಿಷನರ್ ದುಡ್ಡು ಕೊಡಬೇಕು, ಆ ಅಬಕಾರಿ ಇಲಾಖೆ ಕಮಿಷನರ್ ಕಚೇರಿಯಲ್ಲಿ 4 ಟೇಬಲ್ ದುಡ್ಡು ಹೋಗ್ಬೇಕು, ಮಿನಿಸ್ಟರ್ಗೆ ಹೋಗ್ಬೇಕು. ವಿಟಮಿನ್ ಎಂ ಇದ್ರೆ ಲೈಸೆನ್ಸ್, ಇಲ್ಲ ಅಂದ್ರೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ದುಡ್ಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ, ದುಡ್ಡಿಲ್ಲ ಅಂದ್ರೆ ಏನು ಸಿಗೋದಿಲ್ಲ. ಯಾಕಂದ್ರೆ ಅವರು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿ 2 ತಿಂಗಳಾಗಿರುತ್ತೆ, ಆದ್ರೆ ಅವ್ರಿಗೆ ಲೈಸೆನ್ಸ್ ಸಿಕ್ಕಿರೋದಿಲ್ಲ. ಅಲಿಸ್ತಾ ಇರ್ತಾರೆ, ಆ ದಾಖಲೆ ಕೊಡಿ ಈ ದಾಖಲೆ ಕೊಡಿ ಅಂತೇಳಿ. ಅದಾದ್ಮೇಲೆ ಈ ಹಣಕ್ಕೆ ಬೇಡಿಕೆಡೋದು, ಆಗ ಅವ್ರು ರೆಕಾರ್ಡ್ ಮಾಡ್ಕೊಂಡಿರುವಂತ ಆಡಿಯೋದು ಅಂತ ಹೇಳಲಾಗ್ತಾ ಇದೆ. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ, ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ, ಮತ್ತೆ ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ, ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ, ಮತ್ತೆ ನೋಡಿ, ಅಬಕಾರಿ ಇಲಾಖೆಯಿಂದ ಒಂದು ಲೈಸೆನ್ಸ್ ಅನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಯಾವ ರೀತಿಯಾಗಿ ಲಂಚವನ್ನ ಕೊಡಬೇಕಾಗುತ್ತೆ ಅನ್ನೋದು ಈ ಆಡಿಯೋವನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಮಿನಿಸ್ಟರ್ ಅಂತ ಹೇಳಲಾಗಿದೆ, ಆದ್ರೆ ಅದು ಯಾವ ಮಿನಿಸ್ಟರ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಅದು ಸೆಂಟ್ರಲ್ ಮಿನಿಸ್ಟರಾ ಅಥವಾ ಸ್ಟೇಟ್ ಮಿನಿಸ್ಟರಾ ತನಿಖೆ ಮಾಡಿ ತನಿಖೆಯಿಂದ ಗೊತ್ತಾಗುತ್ತೆ. ನಾವು ಇಂಥದ್ದೇ ಮಿನಿಸ್ಟರ್ ಅಂತ ನಾವು ಪ್ರಸ್ತಾಪ ಮಾಡಿ ಹೇಳ್ತಾ ಇಲ್ಲ, ಆದ್ರೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೀತಾ ಇದೆ ಅನ್ನೋದು ಸಾಕ್ಷಿ ಮೂಲಕ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಆ ಆಡಿಯೋವನ್ನ ಕೂಡ ಕೊಟ್ಟಿರೋದು ರಿಪಬ್ಲಿಕ್ ಕನ್ನಡಕ್ಕೆ. ಲೋಕಾಯುಕ್ತಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ದೂರದಾರನೆ ಕೊಟ್ಟು ಅದನ್ನ ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರನ್ನ ಕುಡಿಯಲೇಬೇಕು. ತಪ್ಪು ಮಾಡಿದ ತಿಮ್ಮಾಪುರ್ಗೆ ಸಂಪುಟದಿಂದ ಗೇಟ್ ಪಾಸ್ ಫಿಕ್ಸ್ ಆಗಾದ್ರೆ ಮಾರ್ಮಿಕ ಮಾತಿನ ಮೂಲಕವೇ ತಿಮ್ಮಾಪುರ ತಲೆದಂಡದ ಸುಳಿವನ್ನ ಕೊಟ್ಟಿದ್ದಾರೆ. ನೋಡಿ, ಅವರದೇ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ನೋಡಿ, ಆಡದಲ್ಲಿ ನೀವು ಕೇಳಿಸ್ಕೋಬೇಕು ಸೂಕ್ಷ್ಮವಾಗಿ. ಅರ್ಬನ್ ಡಿಸಿ ಹೆಸರು ಬರುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಮಿಷನರ್ ದುಡ್ಡು ಕೊಡಬೇಕು, ಆ ಅಬಕಾರಿ ಇಲಾಖೆ ಕಮಿಷನರ್ ಕಚೇರಿಯಲ್ಲಿ 4 ಟೇಬಲ್ ದುಡ್ಡು ಹೋಗ್ಬೇಕು, ಮಿನಿಸ್ಟರ್ಗೆ ಹೋಗ್ಬೇಕು. ವಿಟಮಿನ್ ಎಂ ಇದ್ರೆ ಲೈಸೆನ್ಸ್, ಇಲ್ಲ ಅಂದ್ರೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ದುಡ್ಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ, ದುಡ್ಡಿಲ್ಲ ಅಂದ್ರೆ ಏನು ಸಿಗೋದಿಲ್ಲ. ಯಾಕಂದ್ರೆ ಅವರು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿ 2 ತಿಂಗಳಾಗಿರುತ್ತೆ, ಆದ್ರೆ ಅವ್ರಿಗೆ ಲೈಸೆನ್ಸ್ ಸಿಕ್ಕಿರೋದಿಲ್ಲ. ಅಲಿಸ್ತಾ ಇರ್ತಾರೆ, ಆ ದಾಖಲೆ ಕೊಡಿ ಈ ದಾಖಲೆ ಕೊಡಿ ಅಂತೇಳಿ. ಅದಾದ್ಮೇಲೆ ಈ ಹಣಕ್ಕೆ ಬೇಡಿಕೆಡೋದು, ಆಗ ಅವ್ರು ರೆಕಾರ್ಡ್ ಮಾಡ್ಕೊಂಡಿರುವಂತ ಆಡಿಯೋದು ಅಂತ ಹೇಳಲಾಗ್ತಾ ಇದೆ. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ, ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ
ಅದು ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಆಡಿಯೋದಲ್ಲಿ ಸಚಿವರ ಹೆಸರಿದೆ ಸರ್. ಅಬಕಾರಿ ಸಚಿವರ ಹೆಸರಿದೆ. ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ. ಅದು ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ ನೋಡಿ, ಅಬಕಾರಿ ಇಲಾಖೆಯಿಂದ ಒಂದು ಲೈಸೆನ್ಸ್ ಅನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಯಾವ ರೀತಿಯಾಗಿ ಲಂಚವನ್ನ ಕೊಡಬೇಕಾಗುತ್ತೆ ಅನ್ನೋದು ಈ ಆಡಿಯೋವನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಮಿನಿಸ್ಟರ್ ಅಂತ ಹೇಳಲಾಗಿದೆ, ಆದ್ರೆ ಅದು ಯಾವ ಮಿನಿಸ್ಟರ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಅದು ಸೆಂಟ್ರಲ್ ಮಿನಿಸ್ಟರಾ ಅಥವಾ ಸ್ಟೇಟ್ ಮಿನಿಸ್ಟರಾ? ತನಿಖೆ ಮಾಡಿ ತನಿಖೆಯಿಂದ ಗೊತ್ತಾಗುತ್ತೆ. ನಾವು ಇಂಥದ್ದೇ ಮಿನಿಸ್ಟರ್ ಅಂತ ನಾವು ಪ್ರಸ್ತಾಪ ಮಾಡಿ ಹೇಳ್ತಾ ಇಲ್ಲ. ಆದ್ರೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೀತಾ ಇದೆ ಅನ್ನೋದು ಸಾಕ್ಷಿ ಮೂಲಕ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನವನ್ನ ರಿಪಬ್ಲಿಕ್ ಮಾಡ್ತಾ ಇದೆ. ಆ ಆಡಿಯೋವನ್ನ ಕೂಡ ಕೊಟ್ಟಿರೋದು ರಿಪಬ್ಲಿಕ್ ಲೋಕಾಯುಕ್ತಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ದೂರುದಾರನೆ ಕೊಟ್ಟು ಅದನ್ನ ಸ್ಪಷ್ಟೀಕರಣವನ್ನ ಕೂಡ ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರನ್ನ ಕುಡಿಯಲೇಬೇಕು. ತಪ್ಪು ಮಾಡಿದ ತಿಮ್ಮಾಪುರ್ಗೆ ಸಂಪುಟದಿಂದ ಗೇಟ್ ಪಾಸ್ ಫಿಕ್ಸ್ ಆಗಾದ್ರೆ ಮಾರ್ಮಿಕ ಮಾತಿನ ಮೂಲಕವೇ ತಿಮ್ಮಾಪುರ ತಲೆದಂಡದ ಸುಳಿವನ್ನ ಕೊಟ್ಟಿದ್ದಾರೆ. ನೋಡಿ, ಅವ್ರದೇ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ನೋಡಿ, ಆಡೋದಲ್ಲಿ ನೀವು ಕೇಳಿಸ್ಕೋಬೇಕು ಸೂಕ್ಷ್ಮವಾಗಿ. ಅರ್ಬನ್ ಡಿಸಿ ಹೆಸರು ಬರುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಮಿಷನರ್ ದುಡ್ಡು ಕೊಡಬೇಕು, ಆ ಅಬಕಾರಿ ಇಲಾಖೆ ಕಮಿಷನರ್ ಕಚೇರಿಯಲ್ಲಿ 4 ಟೇಬಲ್ ದುಡ್ಡು ಹೋಗ್ಬೇಕು, ಮಿನಿಸ್ಟರ್ಗೆ ಹೋಗ್ಬೇಕು. ವಿಟಮಿನ್ ಎಂ ಇದ್ರೆ ಲೈಸೆನ್ಸ್, ಇಲ್ಲ ಅಂದ್ರೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ದುಡ್ಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ, ದುಡ್ಡಿಲ್ಲ ಅಂದ್ರೆ ಏನು ಸಿಗೋದಿಲ್ಲ. ಯಾಕಂದ್ರೆ ಅವರು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿ 2 ತಿಂಗಳಾಗಿರುತ್ತೆ, ಆದ್ರೆ ಅವ್ರಿಗೆ ಲೈಸೆನ್ಸ್ ಸಿಕ್ಕಿರೋದಿಲ್ಲ. ಅಲಿಸ್ತಾ ಇರ್ತಾರೆ, ಆ ದಾಖಲೆ ಕೊಡಿ ಈ ದಾಖಲೆ ಕೊಡಿ ಅಂತೇಳಿ. ಅದಾದ್ಮೇಲೆ ಈ ಹಣಕ್ಕೆ ಬೇಡಿಕೆ ಇಡೋದು, ಆಗ ಅವ್ರು ರೆಕಾರ್ಡ್ ಮಾಡ್ಕೊಂಡಿರುವಂತ ಆಡಿಯೋದು ಅಂತ ಹೇಳಲಾಗ್ತಾ ಇದೆ. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಆಡಿಯೋದಲ್ಲಿ ಸಚಿವರ ಹೆಸರಿದೆ ಸರ್. ಅಬಕಾರಿ ಸಚಿವರ ಹೆಸರಿದೆ. ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ. ಅದು ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಆಡಿಯೋದಲ್ಲಿ ಸಚಿವರ ಹೆಸರಿದೆ ಸರ್. ಅಬಕಾರಿ ಸಚಿವರ ಹೆಸರಿದೆ. ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ. ಅದು ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ